ಹಾಯ್ ಮುದ್ದು ಮಕ್ಕಳೇ, ಈ ದಿನ ನೀವು 7ನೇ ತರಗತಿಯನ್ನು ಮುಗಿಸಿ 8ನೇ ತರಗತಿಗೆ ಪಯಣವನ್ನು ಬೆಳೆಸ್ತಾ ಇದ್ದೀರಿ. ತುಂಬ ಖುಷಿಯಾದ ಮತ್ತು ಅತ್ಯಂತ ದುಃಖವಾದ ಎರಡೂ ಪರಿಸ್ಥಿತಿಗಳನ್ನು ನಮ್ಮ ಶಾಲೆ ಎದುರಿಸ್ತಾ ಇದೆ. ನೀವು 6 ಜನ ಮಕ್ಕಳು 6 ಮುತ್ತುಗಳಿದ್ದಂತೆ. ಹಾಗಾಗಿ ಈ ಸಂದರ್ಭದ ಬೀಳ್ಕೊಡುಗೆಯ ಅತ್ಯಂತ ಹರ್ಷದಾಯಕ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳೇ, ನಿಮ್ಮ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ಮೊದಲಾಗಿ ಗಗನ್ ಬಾಳೆಕೇರಿ. ಗಗನ್, ನೀನು ಭಾಳ ಪ್ರೀತಿಯ ವಿದ್ಯಾರ್ಥಿ. ನಮ್ಮ ಶಾಲೆಯ ಮೊದಲ ಮೆಟ್ಟಿಲೇರಿದ ದಿನದಿಂದ ಹಿಡಿದು 7ನೇ ತರಗತಿಯವರೆಗೆ ನೀನು ಗಾನಕ್ಕೆ ಹೋಗಿದೆ. ನಿನ್ನಲ್ಲಿರುವ ಸಂಗೀತದ ಲಹರಿಯನ್ನು ಇಡೀ ತಾಲೂಕಿಗೆ, ಜಿಲ್ಲೆಗೆ ಉಣಬಡಿಸಿದ್ದೀಯ. ಜೊತೆಗೆ ಓದಿನಲ್ಲೂ ಸಹಿತ ಮುಂದೆ ಪ್ರಾಮಾಣಿಕ ವಿದ್ಯಾರ್ಥಿ. ನಿನಗೆ ಭವಿಷ್ಯತ್ತಿನಲ್ಲಿ ಒಳ್ಳೆಯದಾಗುವ ಎಲ್ಲ ಹಂತಗಳಿದೆ. ಹಾಗಾಗಿ ಪ್ರಯತ್ನ ಯಾವತ್ತೂ ದುಪ್ಪಟ್ಟಾಗಲಿ, 100ರಷ್ಟು ಇನ್ನೂ ಎಫರ್ಟನ್ನು ಹಾಕಬೇಕಾಗಿದೆ. ಜಗತ್ತು ಬಹಳ ಸ್ಪರ್ಧಾ ಯುಗ. ಹಾಗಾಗಿ ನಿನ್ನ ಸಂಗೀತವನ್ನು ಯಾವತ್ತೂ ನೀನು ಬಿಡಬಾರದು ಅನ್ನುವುದನ್ನು ತಿಳಿಸ್ತಾ ನಿನ್ನನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀನಿ ಗಗನ್. ನಮ್ಮ ಶಾಲೆ, ನಮ್ಮ STMC ಎಲ್ಲರೂ ಸಹಿತ ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಶುಭವನ್ನು, ಆಶೀರ್ವಾದವನ್ನು ಮಾಡಿಬಿಟ್ಟು ನಿನ್ನ ಭವಿಷ್ಯ ಒಳಿತಾಗಲಿ ಅಂಥೇಳಿ ಶುಭವನ್ನು ಹಾರೈಸ್ತಾ ಇದ್ದೀನಿ ಗಗನ್. ಆಲ್ ದ ಬೆಸ್ಟ್ ಗಗನ್. 2ನೇ ವಿದ್ಯಾರ್ಥಿ ಜೀವನ್ ಕುಮಾರ್. ಜೀವನ್, ನಿನ್ನ IQ ಪವರ್, ನಿನ್ನ ಅಧ್ಯಯನಶೀಲತೆ, ನಿನ್ನ ಪ್ರೀತಿ, ನಿನ್ನ ಅಭಿಮಾನ ಶರಣು. ಹೀಗೆ ನಿನ್ನ ಜ್ಞಾನದ ಕನಿ ಮುಂದುವರಿಲಿ. ನವೋದಯದಿಂದ ಮತ್ತೆ ನಮ್ಮ ಶಾಲೆಗೆ ಬಂದು, ಮೊರಾರ್ಜಿಯಿಂದ ಮತ್ತೆ ನಮ್ಮ ಶಾಲೆಗೆ ಬಂದು 5, 6, 7 ನಮ್ಮ ಶಾಲೆಯಲ್ಲಿ ಓದಿದಿ. ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದೆಯಪ್ಪ. ಒಳ್ಳೆಯದಾಗಲಿ. ನಿನ್ನ ತಂದೆ ತಾಯಿಗಳ ಕನಸು, ನಮ್ಮ ಕನಸು, ನಮ್ಮ ಊರಿನ ಕನಸನ್ನು ಈಡೇರಿಸು. ನಿನ್ನಲ್ಲಿ ಅತ್ಯಂತ ಟ್ಯಾಲೆಂಟೆಡ್ IQ ಪವರ್ ಇದೆ. ತುಂಬ ಜಾಣ ವಿದ್ಯಾರ್ಥಿ ನೀನು. ಎಲ್ಲೂ ಸಹಿತ ಇಡುವುದೇ ಜೀವನದ ಮುಂದಿನ ಹಂತವನ್ನು ಅತ್ಯಂತ ಯಶಸ್ವಿಯಾಗಿ ಏರಿ ಒಳ್ಳೆಯದಾಗಲಿ. ನಿನಗೆ ಶುಭವಾಗಲಿ ಜೀವನ್. ನಮ್ಮ ಶಾಲೆ ಯಾವತ್ತೂ ನಿನ್ನನ್ನು ಮರೆಯೋದಿಲ್ಲ. ಆಲ್ ದ ಬೆಸ್ಟ್ ಗಗನ್. ಆಲ್ ದ ಬೆಸ್ಟ್ ಜೀವನ್. ಹಾಗೆ 3ನೇ ವಿದ್ಯಾರ್ಥಿ ನನ್ನ ಪ್ರೀತಿಯ ದಿಗಂತ್ ಕೊಳೆಗೋಡು. ಅತ್ಯಂತ ಸೌಮ್ಯ ಸ್ವಭಾವದ ಈ ವಿದ್ಯಾರ್ಥಿ ಬಗ್ಗೆ ಹೇಳೋದಕ್ಕೆ ಕಣ್ತುಂಬಿ ಬರುತ್ತೆ. ಯಾಕಂದರೆ ತುಂಬ ಡೆಡಿಕೇಶನ್ ವಿದ್ಯಾರ್ಥಿ. ಬಂದಾಗ ಅವನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿತ್ತು. ಆದರೆ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟಾಗ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದು ಅತ್ಯಂತ ಪರಿಶ್ರಮ ಮಾಡಿ ನಮ್ಮ ಶಾಲೆಗೆ ಹಲವಾರು ಬಹುಮಾನಗಳನ್ನು ತಂದು ಕೊಟ್ಟಿದೆಯಾ ದಿಗಂತ್. ಇನ್ನೂ ನಿನ್ನಲ್ಲಿ ಫ್ಯೂಚರ್ ಇದೆ. ನಿನ್ನಲ್ಲಿ ಸೈನಿಕನಾಗುವ, IFS ಮಾಡುವ, IAS ಮಾಡುವ ಅತ್ಯಂತ ಅರ್ಹತೆ ಇದೆ. ಕನಸನ್ನು ಯಶಸ್ವಿಯಾಗಿ ಈಡೇರಿಸು. ನನ್ನ ತಂದೆ ತಾಯಿಗಳ ಕನಸನ್ನು ಈಡೇರಿಸು ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಇನ್ನು ಖುಷಿ ಬಗ್ಗೆ ಹೇಳಲೇಬೇಕು. ಮುದ್ದು ಪುಟ, ನಮ್ಮ ಶಾಲೆಯ ಅತ್ಯಂತ ಸೌಮ್ಯ ಸ್ವಭಾವದ, ಅತ್ಯಂತ ಪ್ರೀತಿಯ ವಿದ್ಯಾರ್ಥಿ. ನಗ್ನಗ್ತಾನೆ. ನೀವು ಎಷ್ಟಾರು ಬೈರಿ, ಎಷ್ಟಾರು ಹೊಡೀರಿ, ಯಾವತ್ತೂ ಅವಳು ಬೇಜಾರು ಮಾಡ್ಕೊಂಡಿದ್ದೇ ಇಲ್ಲ. ನಗ್ನಗ್ತಾನೆ ಸ್ವೀಕಾರ ಮಾಡುವಂಥ ಖುಷಿಯಾಗುತ್ತೆ ನಿನ್ನ ಬಗ್ಗೆ ಮಾತಾಡೋದಕ್ಕೆ. ಖುಷಿ, ಮುಂದಿನ ಜೀವನ ಇನ್ನೂ ಎಫರ್ಟ್ ಹಾಕಬೇಕು. ನೀನು ಬಹಳ ಕಷ್ಟಪಟ್ಟು ನಮ್ಮ ಶಾಲೆಗೆ, ನಮ್ಮ ಊರಿಗೆ, ಇಡೀ ನಮ್ಮ ಭಾಗಕ್ಕೆ ಕೀರ್ತಿಯನ್ನು ತರುವಂಥವಳಾಗು. ನಿನಗೆ ದೇವರು ಒಳ್ಳೇದು ಮಾಡಲಿ. ಶುಭವಾಗಲಿ ಖುಷಿ. ಹಾಗೆ ಪ್ರೀತಿಯ ವಿದ್ಯಾರ್ಥಿ ಕಿರಣ್, ನಿನ್ನ ಬಗ್ಗೆ ಮಾತಾಡೋದಕ್ಕೂ ತುಂಬ ಖುಷಿಯಾಗುತ್ತೆ. ನಿನ್ನ ಆವಿಗೆ ಶಾಲೆ ವಿದ್ಯಾರ್ಥಿ ಆದರೂ ಸಹಿತ ಇಲ್ಲಿ ಬಂದು ಸೇರಿ ನಮ್ಮ ಶಾಲೆಯ ಜೊತೆಗೆ ಅತ್ಯಂತ ಪ್ರೀತಿ, ಎಲ್ಲ ಶಿಕ್ಷಕರು ಪ್ರೀತಿಯಿಂದ ವರ್ತನೆ ಮಾಡಿ ನಿನ್ನ ಸೌಮ್ಯ ಸ್ವಭಾವ ತುಂಬ ಇಷ್ಟ ಆಗಿದೆ.
ಕಿರಣ್, ಶಾಲೆ ಬಿಡಬೇಡ, ಶಾಲೆಗೆ ನಿರಂತರವಾಗಿ ಹೋಗು ಅಂತ ಹೇಳ್ತಾ ನಿನ್ನನ್ನು ಅತ್ಯಂತ ಪ್ರೀತಿಯುತವಾಗಿ ಶುಭವನ್ನು ಹಾರೈಸಿ ಬೀಳ್ಕೊಡ್ತಾ ಇದ್ದೀನಿ. ಶುಭಾಶಯಗಳು. ಮೇಘರಾಜ್, ನಿನ್ನಲ್ಲಿ ಅತ್ಯಂತ ಕ್ರೀಡಾ ಸ್ಫೂರ್ತಿ ಇದೆ. ಶಾಲೆಗೆ ಇಲ್ಲಿ ಬಂದ ಹಾಗೆ 8, 9, 10ನೇ ಕ್ಲಾಸ್ನಲ್ಲಿ ಮಾಡಬೇಡಪ್ಪ. ನಿರಂತರವಾಗಿ ಶಾಲೆಗೆ ಹೋಗಬೇಕು, ಶಿಕ್ಷಕರ ಮನಸ್ಸನ್ನು ಗೆಲ್ಲಬೇಕು, ಶ್ರಮ ಪಡಬೇಕು. ನಿನಗೆ ಒಳ್ಳೆಯದಾಗಲಿ. ನನಗೆ ನಿಮ್ಮ ತಂದೆ ಮಹಾಬಲಣ್ಣ ತುಂಬ ಪ್ರೀತಿಯ ಮಹಾಬಲಣ್ಣ. ನಿನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ, ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹಾಗೆ ನಿನ್ನ ಜೀವನ ಒಳ್ಳೆಯದಾಗಲಿ. ಜೀವನ್, ಗಗನ್, ದಿಗಂತ್, ಖುಷಿ, ಮೇಘರಾಜ, ಕಿರಣ್, ನಿಮ್ಮನ್ನು ಬೀಳ್ಕೊಡೋದಕ್ಕೆ ಇಡೀ ಶಾಲೆ ಖುಷಿ ಪಡ್ತಾ ಇದೆ. ಯಾಕಂದರೆ ಪೂರ್ಣ ಆಶೀರ್ವಾದವನ್ನು ನಮ್ಮ ಶಾಲೆಯ STMC ಹಿರಿಯ ವಿದ್ಯಾರ್ಥಿಗಳು, ಶಿಕ್ಷಕರು, ನನ್ನ ಪುಟಾಣಿ ಮಕ್ಕಳು ಎಲ್ಲರೂ ನಿಮ್ಮನ್ನು ಪೂರ್ಣ ಆಶೀರ್ವಾದ ಮಾಡಿ ಈ ಶಾಲೆಯಿಂದ ಈ ದಿನ ಬೀಳ್ಕೊಡ್ತಾ ಇದ್ದೀವಿ. ಒಳಿತಾಗಲಿ. ನಮ್ಮ ಶಾಲೆಗೆ ಈ ಹಾಲ ಸಸಿ ಶಾಲೆ, ಹಾಳ ಸಸಿ ಅಲ್ಲ, ಇದು ಹಾಲ ಸಸಿ. ನೀವೆಲ್ಲ ಹಾಲ ಸಸಿಯಾಗಿ ಈ ಊರನ್ನು ಬೆಳಗ್ರಿ. ನಮ್ಮ ಶಿಕ್ಷಕರ ಎಲ್ಲರ ಪರವಾಗಿ ವಿದ್ಯಾ ಮ್ಯಾಮು, ಶಿಲ್ಪಾ ಮ್ಯಾಮು, ಸ್ಫೂರ್ತಿ ಮ್ಯಾಮು, ಹಾಗೆ ಸಚಿನ್ ಸರ್, ನನ್ನ STMCಯ ಪದಾಧಿಕಾರಿಗಳು, ಪೋಷಕರು, ಪೂರ್ಣ ಎಲ್ಲರೂ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಮಕ್ಕಳೇ. ಸ್ವಾಭಿಮಾನ ಬೆಳೆಸ್ಕೊಳ್ಳಿ, ಸಹಕಾರ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಶಿಸ್ತನ್ನು ಬೆಳೆಸ್ಕೊಳ್ಳಿ, ಅತ್ಯಂತ ಶ್ರಮವಹಿಸಿ ಓದಿ, ತಂದೆ ತಾಯಿಗಳನ್ನು ಮಾತುಗಳನ್ನು ಗೌರವಿಸಿ, ತಂದೆ ತಾಯಿಗಳನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ರಿ, ಹಿರಿಯರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ರಿ, ನಿಮ್ಮ ಸಹಪಾಠಿಗಳೊಂದಿಗೆ ಅನ್ಯೋನ್ಯವಾಗಿ ಬೆರೀರಿ. ನಿಮ್ಗೆ ಒಳಿತಾಗಲಿ ಪುಟಾಣಿ ಮಕ್ಕಳೇ. ಆಲ್ ದ ಬೆಸ್ಟ್. ಪುಟಾಣಿ ಮಕ್ಕಳೇ, ನಾವೆಲ್ಲ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿದ್ದೀವಿ, ಬೈದಿದ್ದೀವಿ, ಒಂದಿಷ್ಟು ಹಾಸ್ಯ ಮಾಡಿದ್ದೀವಿ, ಬೆನ್ನು ತಟ್ಟಿದ್ದೀವಿ, ಖುಷಿ ಪಟ್ಟಿದ್ದೀವಿ, ನೆಲೆದಾಡಿದ್ದೀವಿ, ನಿಮ್ಮ ಜೊತೆಗೆ ಆಟ ಆಡಿದ್ದೀವಿ. ಆ ಸವಿ ನೆನಪುಗಳನ್ನು ಹೊತ್ಕೊಂಡು ಮುಂದಿನ ಭವಿಷ್ಯದ ಭಾವಿ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನೀವು ಸರಸ್ವತಿ ದೇವಿಯ ಅನುಗ್ರಹದಿಂದಾಗಿ ಅದನ್ನು ಈಡೇರಿಸಿಕೊಂಡು ಈ ಊರಿನ ಈ ನಾಡಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗುವ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿದೆ. ಅದನ್ನು ಪ್ರೀತಿಯಿಂದ ಬೆಳೆಸ್ಕೊಳ್ಳಿ. ಈ ಶಾಲೆ ನಿಮ್ಮೂರಿನ ದೇಗುಲ. ಈ ಶಾಲೆಯನ್ನು ಯಾವತ್ತೂ ತಾವು ಮರಿಬಾರ್ದು. ಪ್ರತಿ ಹಂತದಲ್ಲಿ ಶಾಲೆಯ ಪ್ರಗತಿಗೋಸ್ಕರ ಶ್ರಮಿಸಿ ತಮ್ಮ ಜೀವನವನ್ನು ತಂದೆ ತಾಯಿಗೆ, ಗುರುವಿಗೆ, ಈ ಶಾಲೆಗೆ, ಹಿರಿಯರಿಗೆ ಮೀಸಲಿಟ್ಟು ಈ ಸಮಾಜ ಸೇವೆಯನ್ನು ಮಾಡಿ, ನಮ್ಮ ನಾಡಿನ ಸೇವೆಯನ್ನು ಮಾಡಿ ಶ್ರೇಷ್ಠ ವ್ಯಕ್ತಿಗಳಾಗಿ ನಾವೆಲ್ಲೋ ಶಿಕ್ಷಕರು ನಿಮಗೆ ಕಂಡಾಗ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸೋದನ್ನು ಮರಿಬೇಡಿ. ದೊಡ್ಡವರಾದ ಮೇಲೆ ಗುರುಗಳನ್ನು ಮರಿಬೇಡಿ, ತಂದೆಯನ್ನು ಮರಿಬೇಡಿ, ತಾಯಿಯನ್ನು ಮರಿಬೇಡಿ, ಹಿರಿಯರನ್ನು ಮರಿಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಪುಟಾಣಿಗಳೇ.